ಮಾರ್ನಿಂಗ್, ಇದು ಬಿಗ್ ಮಾರ್ನಿಂಗ್. ನಾನು ಜಯಪ್ರಕಾಶ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಶ್ರುತಿ ಕಿತ್ತೂರ್. ಶ್ರುತಿ, 1 ವರ್ಷ ಆಯ್ತು ರಿಪಬ್ಲಿಕ್ ಕನ್ನಡಕ್ಕೆ. ಹಾರ್ದಿಕ ಶುಭಾಶಯಗಳು. ಸಂಭ್ರಮ. 1 ವರ್ಷದಲ್ಲಿ ನಾವು ರೀಚ್ ಆದ ಭಾಳ ಹತ್ರ ರೀಚ್ ಆಗಿದ್ದೀವಿ. ಅಂದರೆ ಅದ್ಭುತವಾಗಿ ಜನಗಳು ನಮ್ಮ ಜೊತೆ ಸ್ಪಂದಿಸಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ಕೂಡ ಅದ್ಭುತವಾದಂತಹ ಇಂಥ ಸುದ್ದಿಗಳನ್ನು, ಜೊತೆಗೆ ಜನರಿಗೆ ಸ್ಪಂದಿಸುವಂಥ ರೀತಿಯ ಸುದ್ದಿಗಳನ್ನು ಕೊಡ್ತಾ ಇರ್ತೀವಿ ಖಂಡಿತವಾಗ್ಲೂ. ಮೊದಲಿಗೆ ಹೆಡ್ಲೈನ್ಸ್. ಮಹಾಲಕ್ಷ್ಮಿ ಹಂತಕನ ಕ್ರೌರ್ಯದ ಪರಮಾವಧಿ, ಫ್ರಿಡ್ಜ್ಗೆ ಹೊಂದಿಕೊಳ್ಳುವಂತೆ ಕತ್ತರಿಸಿದ್ದ ಪಾಪಿ, ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಯಿತು ಮಾಹಿತಿ. ರೇಣುಕಾ ಕೊಂದು ವನವಾಸದಲ್ಲಿ ದಾಸ, ಇಂದು ಪೊರ್ಕಿಯ ಜಾಮೀನು ಅರ್ಜಿ ವಿಚಾರಣೆ. ರಾತ್ರಿಯಿಡೀ ನಿದ್ದೆ ಮಾಡದೆ ಕಾಟೇರನ ವನವಾಸ. ಅತ್ಯಾಚಾರ ಕೇಸ್ ಸುಳಿಯಲ್ಲಿ ಮುನಿರತ್ನ, ಎಸ್ಐಟಿ ತನಿಖೆ ನಡೆಸಲಿದೆ. ಶಾಸಕರ ಪ್ರಕರಣ, ಇಂದು ಬಾಡಿ ವಾರೆಂಟ್ ಪಡೆದು ವಶಕ್ಕೆ ಸಾಧ್ಯತೆ. ವಿಶ್ವವಿಖ್ಯಾತ ದಸರಾಕ್ಕೆ ಕೌಂಟ್ ಡೌನ್, ಪಟ್ಟದ ಆನೆ ಆಯ್ಕೆ ಮಾಡಿದ ಪ್ರಮೋದಾ ದೇವಿ. ಅರಮನೆ ಆವರಣದಲ್ಲಿ ಗಜಪಡೆಗಳ ಆಕರ್ಷಣೆ. ರಿಪಬ್ಲಿಕ್ ಕನ್ನಡಕ್ಕೆ ವರ್ಷದ ಹರ್ಷ, ಅತ್ಯಲ್ಪ ಅವಧಿಯಲ್ಲೇ ಜನಮನ ಗೆದ್ದ ವಾಹಿನಿ. ವೀಕ್ಷಕ ಬಂಧುಗಳ ಪ್ರೋತ್ಸಾಹಕ್ಕೆ ಕೋಟಿ ಕೋಟಿ ಧನ್ಯವಾದ. ಓಕೆ, ತ್ರಿಪುರಾದ ಸುಂದರಿ ಮಹಾಲಕ್ಷ್ಮಿ ಅವರನ್ನು ಕೊಂದು 26 ವರ್ಷದ ಮಹಾಲಕ್ಷ್ಮಿ ಅವರಿಗೆ ಮಗು ಕೂಡ ಇತ್ತು, ಪತಿ ಕೂಡ ಇದ್ದರು. ಪತಿ ನೇಪಾಳ ಮೂಲದವರು. ಅವರು ಮಂತ್ರಿ ಮಾಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲೇ ಪಕ್ಕದಲ್ಲಿ ವೈಯಾಲಿ ಕಾವಲು ಅಂತ ಅಲ್ಲೇ ಪಕ್ಕದಲ್ಲಿ ಬರುತ್ತೆ. ಅಲ್ಲೊಂದು ಕಡೆ ಫಸ್ಟ್ ಫ್ಲೋರ್ ರೂಮ್ ಮಾಡ್ಕೊಂಡಿದ್ರು. ಆಮೇಲೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಮೊನ್ನೆ ಗೊತ್ತಾಗಿದೆ, ಅಂದರೆ 16-17 ದಿನಗಳ ಕಳೆದ ನಂತರ ಗೊತ್ತಾಗಿದೆ. ಅಲ್ಲಿ ವಾಸನೆ ಬರ್ತಾಯಿತ್ತು. ಅವರ ತಾಯಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಬಂದು ನೋಡಿದಾಗ ಫುಲ್ಲು ಹುಳಗಳು ಇತ್ತು. ನೋಡಿದಾಗ ಎಲ್ಲವನ್ನು ಕೂಡ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ರು. ಅದು ಕೂಡ ಕೆಳಗಿನಿಂದ ಮೇಲ್ಭಾಗದ, ಯಾಕಂದರೆ ತಲೆಯನ್ನು ಕೆಳಗೆ, ಕಾಲನ್ನು ಮೇಲೆ, ಆ ಥರ ಕಟ್ ಮಾಡಿ ಇಟ್ಟಿದ್ರು. ಅದು ಏನು ವಿಕೃತಿ ಅಂತ ಗೊತ್ತಿಲ್ಲ. ಒಬ್ಬ ಹುಡುಗ ಅವರನ್ನು ಪಿಕಪ್ ಡ್ರಾಪ್ ಮಾಡ್ಕೊಂಡು ಬರ್ತಾ ಇದ್ದಂತೆ. ಈಗ ಕೊಲೆಗಾರ ವೆಸ್ಟ್ ಬೆಂಗಾಲ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಅಲ್ಲಿಗೆ ಕೂಡ ಹೋಗ್ತಾರೆ. ಇದು ಮೇನ್ ಲೀಡ್ ಇವತ್ತಿಂದು. ಅದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ರೆಡಿ ಇದ್ದಾರೆ. ನಾಗರಾಜ್ ಬೆಂಗಳೂರಿನಿಂದ ರೆಡಿ ಇದ್ದಾರೆ. ಮಹಾಲಕ್ಷ್ಮಿ ಕೇಸ್ನ ಬಗ್ಗೆ ಅಪ್ಡೇಟ್. ಮಾದೇಶ ಬೆಂಗಳೂರಿನಿಂದ ರೆಡಿ ಇದ್ದಾರೆ. ಮುನಿರತ್ನ ಅವರ ಫಾಲೋಅಪ್, ಯಾಕಂದರೆ SIT ಆಲ್ರೆಡಿ ರಚನೆಯಾಗಿದೆ ಮೊನ್ನೆ. ಸೊ ಏನಾಗುತ್ತೆ ಅನ್ನೋಂಥದ್ದು. ರಂಜಿತ್ ತಿರುಪತಿಯಿಂದ ಲಡ್ಡಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರೇಣುಕಾರಾಧ್ಯ ಬಳ್ಳಾರಿಯಿಂದ ದರ್ಶನ್ ಅವರು ಇವತ್ತು ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ವೆರಿ ಫಸ್ಟ್ ಟೈಮ್ ಹಾಕಿದ್ದಾರೆ. ಸೊ ಅದರ ಬಗ್ಗೆ ವಿಚಾರಣೆಗೆ ಬರಲಿದೆ ಇವತ್ತು. ಆಮೇಲೆ ಒಂದು ವಿಷಯ ಹೇಳ್ತೀನಿ ವೀಕ್ಷಕರೇ, ಈಗ ಇಲ್ಲಿ ತನಕ ನಮ್ಮ ಹತ್ರ 3991 ಪುಟಗಳ ಚಾರ್ಜ್ ಶೀಟ್ ನಮ್ಮ ಬಳಿ ಇದೆ. ನಾನು ನಿಮಗೆ ಹೇಳಿದ್ದೆ ಆಲ್ರೆಡಿ. ದರ್ಶನ್ ಒಂದು ಕೋರ್ಟ್ನಿಂದ ಒಂದು ಇಂಜಂಕ್ಷನ್ ತಂದಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಚಾರ್ಜ್ ಶೀಟ್ನಲ್ಲಿರುವಂಥ ಮಾಹಿತಿಗಳನ್ನು ಬಹಿರಂಗಪಡಿಸಬಾರ್ದು ಅಂತೇಳಿ. ಸೊ ಹಾಗಾಗಿ ಚಾರ್ಜ್ ಶೀಟ್ ಮಾಹಿತಿಗಳು ಇನ್ನು ಮುಂದೆ ನಿಮಗೆ ಸಿಗೋದು ಡೌಟು. ಚಾರ್ಜ್ ಶೀಟ್ ಮಾಹಿತಿಗಳು ಮಾತ್ರ, ಉಳಿದೆಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಬನ್ನಿ, ಮಹಾಲಕ್ಷ್ಮಿ ಹತ್ಯೆ ಕರಾಳ ಸಂಚು ಬಯಲಾಗಿದೆ. ಕೊಲೆ ಆರೋಪಿಯ ನಿಜವಾದ ಪ್ಲಾನ್ ಏನಾಗಿತ್ತು? ಯಾಕಾಗಿ ಮಹಾಲಕ್ಷ್ಮಿಯನ್ನು ಕೊಲೆ ಮಾಡಿದ ಮತ್ತು ಮಹಾಲಕ್ಷ್ಮಿಯ ದೇಹವನ್ನು ತುಂಡು ಮಾಡಿದ್ದ? ರಿಪಬ್ಲಿಕ್ ಕನ್ನಡದಲ್ಲಿ ಮಹಾಲಕ್ಷ್ಮಿ ಹತ್ಯೆ ಎಕ್ಸ್ಕ್ಲೂಸಿವ್. ಮಹಾಲಕ್ಷ್ಮಿಯನ್ನು ಹತ್ಯೆ ಮಾಡಿದ್ಯಾಕೆ, ಆಮೇಲೆ ತುಂಡು ಮಾಡಿದ್ಯಾಕೆ, ಅಷ್ಟೊಂದು ದ್ವೇಷ ಯಾಕಿರುತ್ತೆ? ವಿಕೃತ ಮನಸ್ಥಿತಿ ಅನ್ಸುತ್ತೆ. ಅಂದರೆ ಯಾವುದಾದ್ರೂ ಒಂದು ಕಾರಣ ಆಗಿರುತ್ತೆ. ಈಗ ಕೆಲವು ಮಂಗಳೂರು ಕಡೆ ಒಂದು ಇದಾಗಿತ್ತು. ನಾವು ಸಣ್ಣದಿರುವಾಗ ಒಂದು ಹುಡುಗಿ ಒಂದು ಡಾಕ್ಟ್ರನ್ನ ಕೊಲೆ ಮಾಡ್ತಾಳೆ. ಕೊಲೆ ಮಾಡಿಬಿಟ್ಟು ಆತನ ಗುಪ್ತಾಂಗವನ್ನು ಕಟ್ ಮಾಡಿ ಹೋಗಿರ್ತಾಳೆ. ಅದಕ್ಕೊಂದು ಕಾರಣ ಇರುತ್ತೆ. ಯಾಕಂದರೆ ಈ ಹಿಂದೆ ಆತ ಬಂದಿರುವಾಗ ಅವಳಿಗೇನೋ ಒಂದು ಇಂಜೆಕ್ಷನ್ ಚುಚ್ಚುಮದ್ದೇನೋ ಕೊಟ್ಟು ಅವಳನ್ನು ಅತ್ಯಾಚಾರ ಮಾಡಿದ್ದ ಅನ್ನೋ ಕಾರಣಕ್ಕಾಗಿ ಅದೊಂದು ರಿವೆಂಜ್ ಇರುತ್ತೆ. ಈ ಥರದ ದ್ವೇಷ ಇದೆಯಲ್ಲ. ಈಗ ನಾವು ಯಾರ್ದು ದರ್ಶನ್ ವಿಚಾರ ಕೂಡ ದೊಡ್ಡ ಸುದ್ದಿ ಆಗೋದಕ್ಕೆ ಕಾರಣ ಆತನ ಮೇಲೆ ಆ ಥರ ಕೋಪ ಏನು ನಿಮಗೆ ಅಂತ. ಓಕೆ, ಮೆಸೇಜ್ ಕಳಿಸ್ದ, ಹೊಡೆದ್ರಿ ಬಡಿದ್ರಿ, ಏನೋ ಒಂದು ಆಯಿತು, ಮತ್ತೊಂದು ಚಚ್ಚಿ ಗಿಚ್ಚಿ ಕರೆಂಟ್ ಶಾಕ್ ಕೊಟ್ಟು ರೀಪಲ್ಲಿ ಹೊಡೆದು, ಆಮೇಲೆ ಆತನಿಗೆ ಎಲ್ಲೆಲ್ಲ ಹೊಡೆದು ಲಾರಿಗೆ ಎತ್ತಾಕಿ ಅಂಥ ವಿಕೃತಗಳು ಯಾಕೆ ಅನ್ನೋ ಕಾರಣಕ್ಕಾಗಿ. ಜೊತೆಗೆ 30ರಿಂದ 60 ಪೀಸ್ ಮಾಡಿದ್ದಾರೆ ಅನ್ನುವಂಥದ್ದು. ದೇಹವನ್ನು ಪೀಸ್ ಮಾಡಿದ್ದಾರೆ. ಹೀಗೆ ದೇಹ ಕತ್ತರಿಸಬೇಕಂತ ಪ್ಲ್ಯಾನ್ ಮಾಡಿಲ್ಲ ಆರೋಪಿ. ಫ್ರಿಜ್ಗೆ ಹೇಗೆ ಹೊಂದುತ್ತೋ ಹಾಗೆ ದೇಹ ಕಟ್ ಮಾಡಿದ್ದ. ಯಾವ ಭಾಗ ಒಳಗೆ ಹಿಡಿಸಲ್ವೋ ಅದನ್ನು ಪೀಸ್ ಮಾಡಿದ್ದ. ಪೊಲೀಸರ ಪ್ರಾಥಮಿಕ ಪರಿಶೀಲನೆಯಲ್ಲಿ ಮಾಹಿತಿ. ಆಶ್ಚರ್ಯ ಆಗುತ್ತೆ ರೀ.
ಒಂದು ದೇಹವನ್ನು ಕಟ್ ಮಾಡೋದಂದ್ರೆ ಹೆಂಗೆ ರೀ? ಯಪ್ಪ ಸಿನಿಮಾಗಳು ಕೂಡ ಪ್ರೇರಣೆ ಆಗ್ಬಿಟ್ಟಿದೆಯಾ ಅಂತ. ಒಂದು ಕೋಲ್ಡ್ ಕೇಸ್ ಅಂತ ಒಂದು ಸಿನಿಮಾ ಇದೆ, ಅದರಲ್ಲಿ ಇದೇ ತರದ್ದು ವಿಚಾರಗಳಿದೆ. ಹೌದಾ? ಒಂದು ದೇಹ ತುಂಡಾಗಿ ಕತ್ತರಿಸಿ ಅದನ್ನ ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ, ದಿನಕ್ಕೊಂದೊಂದು ರೀತಿ ಅದು ಸಪ್ಲೈ ಆಗ್ತಾ ಇತ್ತು ಆಚೆ. ನಾನು ಇತ್ತೀಚೆಗೆ ಶಾಕಾಹಾರಿ ಅಂತ ಒಂದು ಪಿಕ್ಚರ್ ನೋಡಿದ್ದೆ. ಶಾಕಾಹಾರಿಯಲ್ಲಿ ರಂಗಾಯಣ ರಘು ಅವ್ರು ನಿಜವಾಗಿ ಏನು ವೆಜಿಟೇರಿಯನ್, ಒಂದು ಹೋಟ್ಲ್ ನಡೆಸ್ತಾ ಇರ್ತಾರೆ. ಅಚಾನಕ್ ಆಗಿ ಒಬ್ಬನ ಕೊಲೆ ಆಗುತ್ತೆ, ಅವ್ರ ಕೈಯಿಂದ ಸತ್ತೋಗ್ಬಿಡ್ತಾನೆ ಒಬ್ಬ. ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಅವರು ಅದನ್ನ ರಾತ್ರಿ ಆತನನ್ನ ಕಟ್ ಮಾಡಿ ಹೋಟ್ಲ್ ಅಲ್ವಾ, ಹೋಟೆಲ್ನ ಇದಕ್ಕೆ ಅಲ್ಲ ಸಾರಿ ಯಾವುದಕ್ಕೆ ಅಲ್ಲ ಒಲೆ ಇರತ್ತಲ್ಲ, ಒಲೆಗೆ ಹಾಕ್ತಾ ಇರ್ತಾರೆ, ಹಾಕಿ ಖಾಲಿ ಮಾಡಿಬಿಡ್ತಾರೆ. ಆದರೆ ಅದು ಆ ಪಿಕ್ಚರ್ ವಿಪರೀತವಾಗಿ ಓಡಲಿಲ್ಲ, ಯಾಕಂದ್ರೆ ಅದೊಂದು ಅಂಥದ್ದು 2-3 ಕೊಲೆ ಆಗ್ಬಿಡ್ತದೆ. ಹಾಗಾಗಿ ನನಗೂ ಸ್ವಲ್ಪ ಏನಪ್ಪ ಇಷ್ಟಲ್ಲ ಅಂತ ಅನಿಸ್ಬಿಡ್ತು. ಪಿಕ್ಚರ್ ಆದ್ರೆ ಶಾಕಾಹಾರಿ. ಆದರೆ ಫಸ್ಟ್ ಆಫ್ ಆಲ್ ಕೋಳಿ ಗಿಳಿಯನ್ನೇ ಮುಟ್ಟದವರು ಒಂದು ಮನುಷ್ಯನನ್ನ ಕಟ್ ಮಾಡ್ತಾರೆ ಅಂತಂದ್ರೆ ವಿಚಿತ್ರ. ಇದರ ಬಗ್ಗೆ ನಾಗರಾಜ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಓಕೆ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ರಿಪೋರ್ಟ್ ಇದೆ, ಅದನ್ನು ಹೇಳ್ತೀನಿ ನಾನು ನಿಮಗೆ. ಏನು ಅಂತ ಬರ್ತಾ ಇದೆ, ಯಾಕೆ ವಿಕೃತವಾಗಿ ಕೊಲೆ ಮಾಡ್ತಾರೆ ಇಂಥವ್ರಿಗೆ ಆಗಿದ್ರೆ? ಕೆಲವರು ನಾವು ಹೇಳ್ತೀವಲ್ಲ ಆತ ಕಟ್ ಮಾಡಬೇಕು ಅಂತಂದ್ರೆ ಮೊದಲು ಕೂಡ ಎಕ್ಸ್ಪೀರಿಯನ್ಸ್ ಇರಬೇಕು, ಕ್ರಿಮಿನಲ್ಗಳು ಮಾತ್ರ ಮಾಡ್ತಾರೆ. ಹಂಗೇನಿದ್ದಂಗೆ ಕಾಣ್ತಾ ಇಲ್ಲ. ಇವನೇನೋ ಹೊಸದಾಗಿ ಆಗಿರುವಂಥದ್ದು. ಏನು ಬಹಳ ಸಂಕ್ಷಿಪ್ತವಾಗಿ ನೀವು ಹೇಳೋದಿದ್ರೆ ಜನಗಳಿಗೆ, ಯಾಕಿದು? ಜಯಪ್ರಕಾಶ್, ಈ ಒಂದು ಕೊಲೆ ಪ್ರಕರಣವನ್ನು ಫಸ್ಟ್ಗೆ ಪೊಲೀಸರು ಸ್ಥಳಕ್ಕೆ ಹೋಗಿ ಗಮನಿಸಿದಾಗ ಒಂದಷ್ಟು ಅನುಮಾನಗಳು ಶುರುವಾಗಿದ್ರು. ಯಾವುದಾದ್ರೂ ನಿರ್ದಿಷ್ಟ ಉದ್ದೇಶಕ್ಕೆ ಇಷ್ಟೇ ಪೀಸ್ ಮಾಡಬೇಕು ಅಂತೇಳಿ ಮೃತದೇಹವನ್ನು ಕಟ್ ಮಾಡಲಾಗಿದೆಯಾ ಅನ್ನೋ ಒಂದು ಅನುಮಾನಗಳು ಪೊಲೀಸರ ತಲೆಯಲ್ಲಿತ್ತು. ಆದರೆ ಫ್ರಿಡ್ಜ್ನಲ್ಲಿದ್ದಂಥ ಎಲ್ಲ ಒಂದು ಫೀಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡಾಗ ಪೊಲೀಸರಿಗೆ ಮತ್ತು ಅಲ್ಲಿಗೆ ಹೋಗಿದ್ದಂಥ FSL ಮತ್ತು ಸೋಕೋಟ್ ತಂಡಗಳಿಗೆ ಗೊತ್ತಾಗೋದೇನಂತಂದರೆ ಇಲ್ಲಿ ಯಾವುದೇ ನಿರ್ದಿಷ್ಟವಾದ ಉದ್ದೇಶ ಇಲ್ಲ. ಯಾಕಂತಂದರೆ ಕೆಲವೊಂದು ವಾಮಾಚಾರ ವಿಚಾರಕ್ಕೆ ಈ ರೀತಿಯ ಕೊಲೆಗಳಾದಾಗ ಇಂತಿಷ್ಟೇ ಪೀಸ್ಗಳನ್ನು ಮಾಡಬೇಕು, ಅದನ್ನು ಇಂತಿಷ್ಟೇ ಕಡೆ ಎಸಿಬೇಕು ಅನ್ನೋ ಒಂದು ಆಗಿರ್ತಕ್ಕಂಥ ಉದಾಹರಣೆಗಳು ಭಾರತೀಯ ಕ್ರೈಮ್ ಇತಿಹಾಸದಲ್ಲಿ ಸಾಕಷ್ಟು ಸಿಗ್ತವೆ. ಅದೇ ರೀತಿ ಇಲ್ಲೂ ಆಗಿರ್ಬೋದಾ ಅಂತೇಳಿ ಒಂದು ಅನುಮಾನ ಪೊಲೀಸರಿಗೆ ಇತ್ತು. ಆದರೆ ಅದನ್ನು ಗಮನಿಸಿದಾಗ ಪೊಲೀಸರಿಗೆ ಗೊತ್ತಾಗಿದ್ದೇನಂತಂದರೆ ಫ್ರಿಡ್ಜ್ ಏನು 1.5 ಅಡಿಯಷ್ಟು ಅಗಲ ಇದೆ, ಅದರಲ್ಲಿ ಯಾವ ರೀತಿ ತುಂಡುಗಳು ಇಡಿಸ್ತವೆ ಅಂದರೆ ಒಳಗಡೆ ಇಟ್ಟು ಮತ್ತು ಡೋರನ್ನು ಕ್ಲೋಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯಾಗಿ ಕಟ್ ಮಾಡಿದ್ದಾನೆ. ಇಲ್ಲಿ ಯಾವುದೇ ರೀತಿಯ ನಿರ್ದಿಷ್ಟವಾಗಿ ಇಂತಿಷ್ಟೇ ಪೀಸ್ಗಳನ್ನು ಮಾಡಬೇಕು ಅಥವಾ ಈ ರೀತಿಯಾಗಿ ಪೀಸ್ಗಳನ್ನು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ದೇಹವನ್ನು ಕಟ್ ಮಾಡೋದಕ್ಕೆ ಆರೋಪಿಗೆ ಎಲ್ಲಾದರೂ ಟ್ರೈನಿಂಗ್ ಇತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಿದಾಗ ಸದ್ಯಕ್ಕೆ ಆ ಬಗ್ಗೆ ಪೊಲೀಸರಿಗೆ ಎಲ್ಲೂ ಸಹ ಮಾಹಿತಿಗಳು ಸಿಗ್ತಾ ಇಲ್ಲ. ಆದರೆ ಒಂದು ಅನುಮಾನ ಪೊಲೀಸರ ತಲೆಯಲ್ಲಿದೆ, ಯಾವುದಾದ್ರೂ ಯೂಟ್ಯೂಬ್ ಅಥವಾ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಇರ್ತದೆ, ಇವುಗಳನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡಿರೋ ಸಾಧ್ಯತೆ ಇದೆ. ಯಾಕಂತಂದರೆ ಕಟ್ ಮಾಡಿದ್ದಾದಮೇಲೆ ಬ್ಲಡ್ ಸ್ಟೇನ್ಸ್ ಎಲ್ಲೂ ಇರಬಾರ್ದು ಅಂತೇಳಿ ಆತ ನೀಟಾಗಿ ಮನೆಯನ್ನು ಒರೆಸಿ ಆ ಬಟ್ಟೆಯನ್ನು ಕೂಡ ಅಲ್ಲೇ ಬಿಟ್ಟು ಹೋಗಿದ್ದಾನೆ. ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೊಲೆ ಆಗಿರೋದು ಒಂದಷ್ಟು ದಿನಗಳ ಕಾಲ ಗೊತ್ತಾಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ ಇದೆ. ಇದರಿಂದ ನಾನು ಪರಾರಿ ಆಗಬೇಕು ಅಥವಾ ಇದು ಯಾರಿಗೂ ಗೊತ್ತಾಗಲೇಬಾರ್ದು ಅಂತಿದ್ದರೆ ಅಲ್ಲಿಂದ ಆತನ ಆ ಮೃತದೇಹದ ತುಂಡುಗಳನ್ನು ಸಾಗಿಸೋ ಸಾಧ್ಯತೆ ಇತ್ತು. ಹೀಗಾಗಿ ಇವೆಲ್ಲ ಇಲ್ಲೇ ಇರೋದ್ರಿಂದ ಇದು ಏನೋ ಒಂದು ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಿರೋ ಕೊಲೆ ಅಂತೇಳಿ ಸದ್ಯಕ್ಕೆ ಪೊಲೀಸರು ಸಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಬನ್ನಿ, ಇದು ಮಹಾಲಕ್ಷ್ಮಿ ಕೊಲೆ ಯಾಕಾಯಿತು, ಯಾವಾಗಾಯಿತು ಎಲ್ಲವೂ ನಿಮ್ಗೆ ಗೊತ್ತಿದೆ. ಕೊಲೆ ಅಂತೂ ಆಗಿದೆ. 60 ಪೀಸ್ ಮಾಡ್ತಾನೆ, ಯಾಕೆ ಅಷ್ಟೊಂದು ಪೀಸ್ ಮಾಡ್ತಾನೆ? ಒಮ್ಮೊಮ್ಮೆ